ಹ್ಯಾರಿ ಬ್ರೂಕ್ ಸೇರಿದಂತೆ ಇಂಗ್ಲೆಂಡ್ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳ ಹೋರಾಟದ ಹೊರತಾಗಿಯೂ ಭಾರತ ತಂಡ ಮೊದಲ ಟೆಸ್ಟ್ನಲ್ಲಿ ಮೊದಲ ಇನ್ನಿಂಗ್ಸ್ ಮುನ್ನಡೆ ಸಾಧಿಸಿದೆ. ಜಸ್ಪ್ರೀತ್ ಬೂಮ್ರಾರ ಮಾರಕ ಬೌಲಿಂಗ್ ದಾಳಿ ಟೀಂ ಇಂಡಿಯಾಗೆ 6 ರನ್ ಮುನ್ನಡೆ ಒದಗಿಸಿಕೊಟ್ಟಿತು. ಎರಡನೇ ಇನ್ನಿಂಗ್ಸ್ನಲ್ಲೂ ಭಾರತ ಉತ್ತಮ ಆರಂಭ ಪಡೆದಿದ್ದು, ಇಂಗ್ಲೆಂಡ್ಗೆ ದೊಡ್ಡ ಗುರಿ ನೀಡುವತ್ತ ಸಾಗುತ್ತಿದೆ. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 471 ರನ್ಗೆ ಆಲೌಟ್ ಆಗಿತ್ತು. ಇದಕ್ಕೆ ಉತ್ತರವಾಗಿ ಎರಡನೇ ದಿನದಂತ್ಯಕ್ಕೆ 3 ವಿಕೆಟ್ಗೆ 209 ರನ್ ಗಳಿಸಿದ್ದ ಇಂಗ್ಲೆಂಡ್, ಮೂರನೇ ದಿನವಾದ ಭಾನುವಾರವೂ ಉತ್ತಮ ಆಟವಾಡಿತು. ಆದರೆ ತಂಡಕ್ಕೆ ಇನ್ನಿಂಗ್ಸ್ ಮುನ್ನಡೆ ಗಳಿಸಲಾಗಲಿಲ್ಲ. 100.4 ಓವರ್ಗಳಲ್ಲಿ 465 ರನ್ಗೆ ಆಲೌಟ್ ಆಯಿತು. ಬ್ರೂಕ್ ನರ್ವಸ್ 90 ಶತಕ ಸಿಡಿಸಿ ಮೂರನೇ ದಿನಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದ ಓಲಿ ಪೋಪ್ ಮೊದಲ ಅವಧಿಯಲ್ಲೇ ನಿರ್ಗಮಿಸಿದರು. ಅವರು 106 ರನ್ ಗಳಿಸಿ ಪ್ರಸಿದ್ಧ್ ಕೃಷ್ಣಗೆ ವಿಕೆಟೊಪ್ಪಿಸಿದರು. ಬಳಿಕ ನಾಯಕ ಬೆನ್ ಸ್ಟೋಕ್ಸ್ 20 ರನ್ಗೆ ಔಟಾದ ಬಳಿಕ 6ನೇ ವಿಕೆಟ್ಗೆ ಬ್ರೂಕ್ ಜೆಮಿ ಸ್ಮಿತ್ 73 ರನ್ ಸೇರಿಸಿದರು. ಸ್ಮಿತ್ 40 ರನ್ಗೆ ವಿಕೆಟ್ ಒಪ್ಪಿಸಿದರೆ, ತಂಡದ ಮೊತ್ತ 400 ರ ಸನಿಹದಲ್ಲಿದ್ದಾಗ ಬ್ರೂಕ್ ಶತಕದ ಅಂಚಿನಲ್ಲಿ ಎಡವಿದರು. ಭಾರತೀಯ ಬೌಲರ್ಗಳ ಬೆವರಿಳಿಸಿ 99 ರನ್ ಗಳಿಸಿದ ಅವರು ಪ್ರಸಿದ್ಧ್ ಎಸೆತದಲ್ಲಿ ದೊಡ್ಡ ಎಸೆತಕ್ಕೆ ಕೈಹಾಕಿ ಶಾರ್ದೂಲ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು.